ವೈಯಕ್ತಿಕವಾಗಿ ನಾನು ನೀವು ಹಿಂದೆ ಮಾಡಿದಂಥ ಸಂದರ್ಶನಗಳನ್ನು ನೋಡಿದ್ದೀನಿ, ಒಂದಷ್ಟು ವಿಡಿಯೋ ಕಂಟೆಂಟ್ನ ನೋಡಿದ್ದೀನಿ. ನನಗೆ ಕೂಡ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಅಂದಾಗ ಪಕ್ಕ ಇವರು ಏನಿಲ್ಲ ಅಂದರೂ 1.5 ತಿಂಗಳಂತೂ ಇದ್ದೇ ಇರ್ತಾರೆ. ಹೆವಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ಒಂದು ಬಿಗ್ ಬಾಸ್ ಈ ಸೀಸನ್ ಏನಿದೆ ಸಖತ್ ಡಿಫ್ರೆಂಟ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಆಗೋಯ್ತು, ನನಗೆ ಇಲ್ಲಿ ಅಮಿತ್ ಕಾಣಿಸ್ತಾನೆ ಇಲ್ವಲ್ಲ ಅಂತ. 1.5 ಗಂಟೆಗಳ ಕಾಲ ನಾವೇನು ಎಪಿಸೋಡ್ ನೋಡಿದ್ವಿ, ನೀವು ಕಂಡಿದ್ದು ತುಂಬ 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 ರೇರು ಮ್ಯಾಮ್. ಆ್ಯಕ್ಚುಲಿ 24/7 ಆ ಒಂದು OTT ಪ್ಲ್ಯಾಟ್ಫಾರ್ಮಿನ ಏನು ಕವರೇಜ್ ಇದೆ ಅದರಲ್ಲಿ ತುಂಬ ಕಾಣಿಸ್ಕೊತಾ ಇದ್ದೀನಿ. ಮೇ ಬಿ ಅವರು ಫಸ್ಟ್ ವೀಕು ಇಷ್ಟು ಜನನೇ ಕಾಣಿಸ್ಕೋಬೇಕು ಅಥವಾ ಹೀಗೆ ಕಾಣಿಸ್ಕೋಬೇಕು ಅಂತ ಏನು ಮಾಡಿದ್ರೋ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಸಿಕ್ಕಾಪಡೆ ತಲೆಹರಟೆ ಮಾಡಿದೆ. ಹೀಗೆ ಎಲ್ಲರ ಜೊತೆ ಈಗ ನಿಮ್ಮ ಜೊತೆ ಹೇಗೆ ತಲೆಹರಟೆ ಮಾಡ್ತಾ ಇದ್ದೀನಿ, ಕಾಕ್ರೋಚ್ ಸುದ್ದಿ ಅಣ್ಣನ ಜೊತೆ ಕೂತ್ಕೊಂಡು ಹಿಂಗೆ ಹೌದು. ಇಂಟರ್ವ್ಯೂನಾ? ಓಕೆ, ಸಾರಿ. ಹಿಂಗೆ ಸುದಿ ಅಣ್ಣನ ಜೊತೆ ಕೂತ್ಕೊಂಡು ತಲೆಹರಟೆ ಮಾಡೋದು, ಏನೋ ಒಂದು ಸೀನ್ ಮಾಡೋದು, ಎಲ್ಲರ ಜೊತೆ ಮಾತಾಡೋದು, ಸತೀಶ್ ಅಣ್ಣ ಏನೋ ಒಂದು ಡೈಲಾಗ್ ಹೊಡಿಯೋದು, ಅದಕ್ಕೊಂದು ಇದು ಹೊಡಿಯೋದು, ಈ ಬಸಪ್ಪ ಆ್ಯಸ್ ಯೂಶುವಲ್ ಏನೋ ಇದ್ದಿದ್ದೆ ಅದಕ್ಕೇನೋ ಕಾಮಿಡಿ ಮಾಡೋದು, ಇದೆಲ್ಲ ತುಂಬ ಮಾಡ್ತಾಯಿದ್ದೆ ನಾನು ಬ್ಯಾಕ್ಗ್ರೌಂಡಲ್ಲಿ. ಬಟ್ ಮೇ ಬಿ ಏನು ಗೊತ್ತಾ, ಯಾರು ಕಾಣಿಸ್ಕೋಬೇಕು ಅಂತ ಡಿಸೈಡ್ ಮಾಡೋದು ಅವರು. ಸೊ ಅವರ ಆಯ್ಕೆ. ಅದೆಲ್ಲ ಒಂದು ಕಡೆ ಬೇಜಾರಾಯಿತು. ಎಷ್ಟೋ ವಿಷಯಗಳನ್ನ ನಾನು ಮಾತಾಡಿದೆ, ಅದನ್ನು ತೋರಿಸಿಲ್ಲ ಅಂತ ಕೇಳಿದಾಗ ಬೇಜಾರಾಯಿತು. ಎಷ್ಟೋ ಜನ ಸುಮ್ಮನೆ ಡ್ರೆಸ್ ಎಲ್ಲ ಮಾಡ್ಕೊಂಡು ಸುಮ್ಮನೆ ಕ್ಯಾಶುವಲಾಗಿ ವಾಕ್ ಮಾಡ್ತಾಯಿದ್ದಾರೆ. ಸೌಂಡೇ ಇಲ್ಲ, ಬರೀ ವಾಕಿಂಗ್ ಶಾಟ್ ಮಾತ್ರ ತುಂಬ ನೋಡಿದೆ. ಬಟ್ ಏನು ಹೊಸ ಹುಡುಗ ಬಂದಿಯಾನು, ಹೊಸ ಟ್ಯಾಲೆಂಟ್ ಬಂದಿಯಾನು, ಚಾನ್ಸ್ ಕೊಡ್ರೋ, ಇವನು ತೋರಿಸ್ರೋ ಅಂತ ಬಂದಾಗ ಏನು ತೋರಿಸಿಲ್ಲ ಮ್ಯಾಮ್. ಅದನ್ನು ಬೇಜಾರಾಯಿತು. ಮೇ ಬಿ ನಾನು ಉಳ್ಕೊತಾ ಇದ್ನು, ಏನೋ ಗೊತ್ತಿಲ್ಲ. ಬಟ್ ಫಸ್ಟ್ ವೀಕ್ ಆ ನಾಮಿನೇಷನು ಡಿಫ್ರೆಂಟ್ ಇತ್ತಲ್ಲ ಮ್ಯಾಮ್. ಫಸ್ಟ್ ವೀಕ್ ಜನ ಅಲ್ಲ ನಮ್ಮನ್ನು ನಾಮಿನೇಟ್ ಮಾಡೋದು, ಅಲ್ಲಿರೋ ಮನೇಲಿರೋರನ್ನ ನಮ್ಮನ್ನು ನಾಮಿನೇಟ್ ಮಾಡೋದು. ಸೊ ಅದೊಂದು ಫ್ರೆಂಡ್ ಸರ್ಕಲ್ ಅದು. ಸೊ ಅವ್ರುಗಳು ಬಂದಿದ್ದೇ ಆ ಒಂದು ಟೈಟ್ ಸರ್ಕಲ್ ಮಾಡಿದಾಗ ಒಳಗೆ ನುಗ್ಗಕ್ಕೆ ಬಿಡಲಿಲ್ಲ ಮ್ಯಾಮ್. ಆಚೆಯಿಂದ ನೋಡೋಕೆ ಚೆನ್ನಾಗಿ ಅನಿಸುತ್ತೆ, ಎಲ್ಲ ಬ್ಯೂಟಿಫುಲ್ಲು ಇದೆಲ್ಲ ಅನಿಸುತ್ತೆ. ಒಳಗೆ ತುಂಬ ಡಿಫ್ರೆಂಟ್ ಮ್ಯಾಮ್. ತುಂಬ ಮೈಂಡ್ ಗೇಮ್ಸು, ತುಂಬ ಟಾಕ್ಸಿಕ್ ಆಟ ಇದ್ದಿದ್ದೆ. ಸೊ ಚಾನ್ಸ್ ಅನ್ನೋದು ಕೆಲವು ಜನ ಕೊಟ್ಟಿಲ್ಲ ಮ್ಯಾಮ್. ತುಂಬ ಟ್ರೈ ಮಾಡಿದೆ ಮಾತಾಡ್ಸೋಕ್ಕೂ, ಇಗ್ನೋರ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು. ತುಂಬ ಜನ ಇಗ್ನೋರ್ ಮಾಡ್ತಾಯಿದ್ರು. ಅಂದರೆ ತುಂಬ ಹೆಸರುಗಳು, ತುಂಬ ಚೆನ್ನಾಗಿ ಆಡ್ತಾ ಇರುವಂಥ ಹೆಸರುಗಳು ಇಗ್ನೋರ್ ಮಾಡ್ತಾಯಿದ್ರು. ಏನೋ ಒಂದು ಡೈಲಾಗ್ ಹೊಡೆದ್ರೆ, ಈಗ ನಾನೊಂದು ಜೋಕ್ ಹೇಳಿದ್ರೆ ನಿಮಗೆ ನಗಲ್ಲ ನೀವು. ಬಟ್ ನೀವು ಅದೇ ಜೋಕನ್ನು ತೊಗೊಂಡು ಇನ್ನೊಬ್ರಿಗೆ ಹೇಳಿದ್ರೆ ಜನ ಎಲ್ಲ ನಕ್ಬಿಡ್ತಾರೆ. ಸೊ ಆ ರೀತಿ ಭೇದ ಭಾವ ಸಿಕ್ಕಾಪಟ್ಟೆ ಜಾಸ್ತಿ. ಯಾರು ಹೇಳ್ತಿದ್ದಾರೆ ಆ ಡೈಲಾಗು ಅದ್ರ ಬೇಸಿಸ್ ಮೇಲೆ ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ. ನಾನೇನು ತಪ್ಪು ಮಾಡಿಲ್ಲ ಮ್ಯಾಮ್, ನಾನೇನು ಲಾಜಿಕ್ಲೆಸ್ ಆಗೆಲ್ಲ ಮಾತಾಡಲ್ಲ, ನಾರ್ಮಲಾಗೆ ಮಾತಾಡ್ಸೋದು. ಏನು ರೆಸ್ಪಾಂಡ್ ಮಾಡೋಕ್ಕೇನಿದೆ ಅಂತ. ಬಟ್ ಎಂಥ ಕಳ್ಳರಂದರೆ ನಾಮಿನೇಟ್ ಮಾಡಾದ್ಮೇಲೆ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಟೆಲ್ ಮಿ ಅಮಿತ್, ನಿಂಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ, ಇದೇನು ಅನ್ಸುತ್ತೆ ಇದ್ರ ಬಗ್ಗೆ, ಇಟ್ಸ್ ಓಕೆ, ಇದೊಂದು ಶೋ, ಡೋಂಟ್ ವರಿ ಅಂತ ಆ ರೀತಿ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಬೇಜಾರಾಯಿತು ಮ್ಯಾಮ್ ಜೆನ್ಯೂನಾಗೆ. ಈ ಆ್ಯಕ್ಟ್ರಸ್ಗಳೆಲ್ಲ ಸರಿ ಒಳಗೆ ಬಂದು ಆ್ಯಕ್ಟಿಂಗು ಇದೆಲ್ಲ ಮಾಡ್ತಾರೆ, ಅವ್ರಿಗೆಲ್ಲ ಈಸಿ. ನಮ್ಮಂಥವ್ರಿಗೆ ಒಂದು ಚಾನ್ಸ್ ಸಿಗೋದು ಕಷ್ಟ ಅಲ್ವಾ ಮ್ಯಾಮ್. ನಾವು ಕಷ್ಟಪಟ್ಟು ಬಂದಿರ್ತೀವಿ. ಅದೊಂದು ಫಸ್ಟ್ ಆಫ್ ಆಲ್ ಈ ಕಡೆ ಜಂಟಿಯಾಗಿದ್ದು ಸಿಕ್ಕಾಕೊಂಡ್ಬಿಡಿದೆ ಕರಿಬಸಪ್ಪ. ಆ್ಯಂಡ್ ಇನ್ನೊಂದು ಕಡೆ ಈ ರೀತಿ ಹಿಂಗೆ ಮಾತಾಡಿಸ್ತಾ ಇದ್ದಾರೆ. ಅದು ಎಲ್ಲಾದ್ರ ನಡುವೆ ಸ್ವಲ್ಪ ಕಷ್ಟ ಆಯಿತು ಮ್ಯಾಮ್ ನನಗೆ ಕೇಳಿಸ್ಕೊಳಕ್ಕೆ. 2-3 ಕಡೆ ನಾನು ಕೂಗ್ಬಿಟ್ಟು ಮಾತಾಡಿದೆ. ನನಗೆ ಫೇಕ್ ಅನಿಸ್ಬಿಡ್ತು, ಯಾಕೋ ಹಿಂಗೆ ಕೂಗ್ತಿದ್ಯಾ, ಕಾಣಿಸ್ಕೊಳ್ಳೋಕೆ ಇಷ್ಟೆಲ್ಲ ಒದ್ದಾಡಬೇಕೇನೋ ಅಂತ. ಸೊ ಕಾಣಿಸ್ಕೊಳ್ಳುವಂತಹ ಒಂದು ಆಟ ಫಸ್ಟ್ ವೀಕು. ಸೊ ಅದರಲ್ಲಿ ಕಷ್ಟ ಆಗಿಬಿಡ್ತು ಮ್ಯಾಮ್ ನನಗೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೆ ಒಂದು ಮಾತು ಹೇಳ್ತೀರಾ, ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಡ್ರಾಮಾ ಮಾಡಲ್ಲ, ಡ್ರಾಮಾ ಮಾಡೋದಕ್ಕೆ ಸೀರಿಯಲ್ ಆರ್ಟಿಸ್ಟ್ ಇದ್ದಾರೆ ಅಂತ. ಅಂದರೆ ಈ ರೀತಿ ಒಂದು ವಿವಾದ ಏನು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ನ ತುಂಬ ಕೊಡ್ತೀರಾ ಮ್ಯಾಮ್. ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅಲ್ಲ, ಎಲ್ಲೊಂದು ಕಡೆ ಐ ಫೀಲ್ ನಿಜ ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗಿಬಿಡುತ್ತೆ. ಹಾಗಿದ್ರೆ ನಾವು ಸುಳ್ಳು ಹೇಳ್ತಾನೆ ಇರಬೇಕು ಅಷ್ಟೇ. ದಟ್ ಇಸ್ ದ ಓನ್ಲಿ ವೇ. ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಇದು. ನಾನು ಹಳೆ ಸೀಸನ್ನಿನ ಕೆಲವೊಂದು ಎಪಿಸೋಡ್ ನೋಡಿದಾಗ, ಎಷ್ಟೋ ಜನ ಸೀರಿಯಲ್ ಆರ್ಟಿಸ್ಟ್ನ ನೋಡಿದಾಗ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನಿಸುತ್ತೆ. ಈಗ ನಾಳೆ ನಾನು ಹೋಗ್ಬಿಟ್ಟು ಒಂದು ಸೀರಿಯಲಲ್ಲಿ ಕೆಲಸ ಮಾಡಬಹುದು, ಯು ನೆವರ್ನು, ನಾನು ಓವರ್ ಆ್ಯಕ್ಟಿಂಗ್ ಮಾಡ್ಬೋದು. ಈಗಿರುವಂಥ ಎಕ್ಸ್ಪೀರಿಯನ್ಸಲ್ಲಿ, ಈಗಿರುವಂತಹ ಅನುಭವದಲ್ಲಿ ನಾನು ಮಾತಾಡ್ತಾ ಇರೋದು. ನಂಗೆ ನೋಡಿದಾಗ ಸಿಕ್ಕಾಪಟ್ಟೆ ಓವರ್ ಆ್ಯಕ್ಟಿಂಗ್ ಅನಿಸ್ತು. ಅವರು ಅಂದರೆ ಎಮೋಷನ್ಸ್ ಅನ್ನೋದು ಬೇರೆ ಬೇರೆ ಎಮೋಷನ್ಸ್ ಇರುತ್ತೆ. ನಿಮಗೆ ಕೋಪ ಬರಿಸ್ಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೋಬೇಕು. ನಾನು ನಿಮ್ಮನ್ನು ತುಂಬ ಟ್ರಿಗರ್ ಮಾಡಬೇಕು, ಆವಾಗ ನಿಮಗೆ ಜೆನ್ಯೂನಾಗಿ ಕೋಪ ಬರುತ್ತೆ. ಸುಮ್ಮನೆ ನೀವೇನು ಕೋಪ ಮಾಡ್ಕೊಳ್ಳೋಲ್ವಲ್ಲ. ಈಗ ನಾನು ಮೈಕ್ ಹಿಂಗೆ ಇಟ್ಕೊಂಡಿದ್ದಕ್ಕೆ ನೀವು ಸಡನ್ನಾಗಿ ಕೋಪ ಮಾಡ್ಕೊಂಬಿಟ್ರೆ ನಾನು ಯಾಕೆ ಕೋಪ ಮಾಡ್ಕೊತೀವಿ, ಮೈಕ್ ಹಿಂಗೆ ಇಟ್ಕೊಂಡೆ ಅಷ್ಟೇ ಅಂತ ಅಲ್ಲ. ಆ ಥರ ಚಿಕ್ಕ ವಿಷಯಕ್ಕೆ ಕೋಪ ಬರುತ್ತೆ. ಫಸ್ಟ್ ಡೇ ನಕ್ಬಿಟ್ಟೆ, ಫಸ್ಟ್ ಡೇ ಏನೋ ದೊಡ್ಡ ಜಗಳ ನಡೀತಾ ಇತ್ತು, ನಕ್ಬಿಟ್ಟೆ. ಇದೆಲ್ಲ ಒಂದು ಜಗಳನ, ಈ ಕಾರಣಕ್ಕೆ ಜಗಳ ಆಡ್ತಿದ್ದೀರಾ? ಆ್ಯಕ್ಚುಲ್ ಕಾಂಟೆಂಟ್ ಇದ್ದರೆ ಒಂದು ಜಗಳಕ್ಕೆ ವ್ಯಾಲ್ಯೂ ಇರುತ್ತೆ. ಇಲ್ಲದೇ ಇರೋ ಕಾರಣಕ್ಕೆ ಜಗಳ, ಸಣ್ಣ ಕಾರಣಕ್ಕೆ ಜಗಳ. ಜನ ಏನು ನೋಟಿಸ್ ಮಾಡ್ತಾ ಇದ್ದಾರೆ ಅಂದರೆ, ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು ನೋಟಿಸ್ ಮಾಡ್ತಿದ್ದಾರೆ. ಯಾಕೆ ಜಗಳ ಆಡ್ತಾ ಇದ್ದಾರೆ ಒಂದು ವಿಷಯ ಒಂದೇ ಒಂದು ಸಲ ನೀವು ಯೋಚನೆ ಮಾಡಿದ್ರೆ ಲಾಜಿಕೇ ಇರಲ್ಲ ಅಲ್ಲಿ. ಮೇ ಬಿ ಅದೇ ಆಟ ಅನಿಸುತ್ತೆ. ಡ್ರಾಮಾ ಮಾಡೋಕ್ಕೆ ಅಂತ ಶೋ ಮಾಡೋಂಗಿದ್ರೆ ಮೇ ಬಿ ಐ ಡೋಂಟ್ ನೋ, ಇಟ್ ವರ್ಕ್ಡ್ ಔಟ್ ವೆಲ್ ಫಾರ್ ದೆಮ್. ಸೊ ಎಷ್ಟೋ ಜನ ಸೀರಿಯಲ್ ಆ್ಯಕ್ಟರ್ಗಳು ಉಳ್ಕೊಂಡ್ಬಿಡ್ತಾರೆ. ಮೇ ಬಿ ಅವ್ರಿಗೆ ಸೆಟ್ಟಲ್ಲಿರೋ ಥರ ಈ ಕಡೆನೂ ಇರುತ್ತೆ. ಎಲ್ಲ ಸೀರಿಯಲ್ ಆ್ಯಕ್ಟರ್ಸ್ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಸೀರಿಯಲ್ ಆ್ಯಕ್ಟರ್ಗಳು. ನೀವು ಇದೇ ಸೀಸನ್ ನೋಡ್ತಾ ಇದ್ದೀರಾ,
ಸೊ ಅಫ್ಕೋರ್ಸ್ ನಿಮಗೆ ಕೆಲವೊಂದು ಜನ ಕಾಣಿಸಿರ್ಬೋದು, ಯಾಕ್ರು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅನಿಸಿರ್ಬೋದು. ಅವ್ರಿಗೆ ಈಸಿ ಅದು, ಆ ಎಮೋಷನ್ ಈಸಿ. ಸೆಕೆಂಡ್ ಡೇನೇ ಯಾರೂ ಗೊತ್ತಿಲ್ಲ, ನೆಟ್ಟಿಗೆ ಹೆಸರುಗಳು ಗೊತ್ತಿಲ್ಲ, ಅಲ್ಲಿ ಸೆಕೆಂಡ್ ಡೇನೇ ಬಂದು ಇವ್ನು ಈ ಥರ ಅವ್ನು ಆ ಥರ ಅಂತ ಜಡ್ಜ್ಮೆಂಟ್ ಮಾಡಿ ಕೂಗೋ ಅಷ್ಟು ಮಾಡಬೇಕು ಅಂದರೆ ಓವರ್ ಆ್ಯಕ್ಟಿಂಗ್ ಬೇಕಲ್ಲ ಅಲ್ಲಿ. ಸೊ ಅದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.